ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರ ಹೊಸ ವಿಡಿಯೋ ಕ್ಯಾ ಅಮೇರಿಕಾ ಮೇ ಏಲಿಯನ್ಸ್ ಜಿಂದಾ ಹೈ ರಹಸ್ಯ ಖುಲ್ ಗಯಾ ಈ ಹಿಂದಿ ವಿಡಿಯೋದ ಕನ್ನಡ ಅನುವಾದವನ್ನು ನೋಡೋಣ. ಅಮೇರಿಕಾದಲ್ಲಿ ಇಂದಿಗೂ ಸಹ ಏಲಿಯನ್ಸ್ ಬದುಕುಳಿದಿವೆಯೇ ಎನ್ನುವುದನ್ನು ಬಾಪೂಜಿಯವರು ಈ ರೀತಿ ತಿಳಿಸಿಕೊಡುತ್ತಿದ್ದಾರೆ. ಪರಂ ಶಾಂತಿ. ಏಲಿಯನ್ಸ್ಗಳು ಭೂಮಿಯ ಮೇಲೆ ಮೆಸೇಜನ್ನು ಕಳಿಸಿದಾಗ ಸರ್ಕಾರವು ಅದನ್ನು ಜನರಿಂದ ಬಚ್ಚಿಡುತ್ತದೆ. ಏಲಿಯನ್ಸ್ಗಳು ಮನುಷ್ಯರಿಗೆ ಏನೆಲ್ಲ ಮೆಸೇಜನ್ನು ಕೊಡುತ್ತಿವೆ, ಏಲಿಯನ್ಸ್ಗಳ ಆ ಮೆಸೇಜ್ ಆದರೂ ಏನು ಎಂದು ಅನಂತಭಾಯಿಯವರು ಬಾಪೂಜಿಯವರಿಗೆ ಕೇಳಿದಾಗ ಬಾಪೂಜಿಯವರು ಈ ರೀತಿ ಉತ್ತರ ಕೊಡುತ್ತಾರೆ. ಅಮೇರಿಕಾ ಆಗಿರಲಿ ಅಥವಾ ಇನ್ನಿತರ ಯಾವುದೇ ದೇಶವಾಗಿರಲಿ ಅಥವಾ ವಿಜ್ಞಾನಿಗಳೇ ಆಗಿರಲಿ, ಏಲಿಯನ್ಸ್ಗಳ ಮೆಸೇಜನ್ನು ಜನರಿಂದ ಮುಚ್ಚಿಡುತ್ತಾರೆ. ಅವರು ಏಲಿಯನ್ಗಳ ಮೆಸೇಜನ್ನು ರಿಸೀವ್ ಮಾಡಿಕೊಳ್ತಾರೆ ಹಾಗೂ ಅದನ್ನು ಡಿಕೋಡ್ ಸಹ ಮಾಡಿಕೊಳ್ಳುತ್ತಾರೆ. ಆದರೆ ಅದನ್ನು ಮನುಷ್ಯರಿಗೆ ತಿಳಿ ಹೇಳಿದಾಗ ಜನರು ಅದರಿಂದ ಭಯಕ್ಕೆ ಒಳಗಾಗಬಹುದು ಎನ್ನುವ ಒಂದು ಉದ್ದೇಶದಿಂದ ಅದನ್ನು ಜಗತ್ತಿನ ಮುಂದೆ ಇಡುವುದಿಲ್ಲ. ಏಲಿಯನ್ಸ್ಗಳ ಒಂದು ದೊಡ್ಡ ರಹಸ್ಯವೆಂದರೆ ಏಲಿಯನ್ಸ್ಗಳು ಪರಗ್ರಹಿಗಳಲ್ಲ, ಪರಗ್ರಹಿವಾಸಿಗಳಾಗಿಲ್ಲ. ಅವರು ನಮ್ಮ ಸೋಲಾರ್ ಸಿಸ್ಟಮ್ನ 9 ಗ್ರಹಗಳಿಂದ ಅವರು ಇಲ್ಲಿಗೆ ಬರುತ್ತಿಲ್ಲ ಅಥವಾ ಬೇರೆ ಸೋಲಾರ್ ಸಿಸ್ಟಮ್ಗಳಲ್ಲಿರುವಂತಹ ಗ್ರಹಗಳಿಂದಲೂ ಸಹ ಅವರು ಇಲ್ಲಿಗೆ ಬರುತ್ತಿಲ್ಲ. ಏಲಿಯನ್ಸ್ಗಳು ದೂರ ದೂರದ ಗ್ಯಾಲಕ್ಸಿಗಳಿಂದ, ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ನಿಂದ, ಗ್ರೇಟ್ ಯೂನಿವರ್ಸ್ನಿಂದ, ಮಲ್ಟಿವರ್ಸ್ನಿಂದ ಹಾಗೂ ಗ್ರೇಟ್ ಮಲ್ಟಿವರ್ಸ್ನಿಂದ ಏಲಿಯನ್ಸ್ಗಳು ಬರುತ್ತಿವೆ ಹಾಗೂ ಅವುಗಳು ಬಹಳ ಪವರ್ಫುಲ್ ಆಗಿದ್ದು 100-200 ಕಲ ಪವರ್ ಅವರಲ್ಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಏಲಿಯನ್ಸ್ಗಳು ಕಳಿಸುತ್ತಿರುವಂತಹ ಮೆಸೇಜ್ಗಳೆಲ್ಲವನ್ನು ಡಿಕೋಡ್ ಮಾಡಲು ಆಗುತ್ತಿಲ್ಲ. ಡಿಕೋಡ್ ಮಾಡಿದ ಮೆಸೇಜ್ಗಳು ಅದನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕೆಲವು ಮೆಸೇಜ್ಗಳನ್ನು ಡಿಕೋಡ್ ಮಾಡಿ ತಿಳಿದುಕೊಳ್ಳುತ್ತಿದ್ದಾರೆ ವಿಜ್ಞಾನಿಗಳು. ವಿಜ್ಞಾನಿಗಳಿಗೆ ಹಾಗೂ ಸರ್ಕಾರಕ್ಕೆ ಏನು ಅರಿವಾಗಿದೆ ಎಂದರೆ ಈ ಏಲಿಯನ್ಸ್ಗಳು ಬಂದು ವಿನಾಶವನ್ನು ಮಾಡುತ್ತವೆ ಎನ್ನುವಂತಹ ಅರಿವು ಇವರಿಗೆ ಆಗಿದೆ. ಏಲಿಯನ್ಸ್ಗಳು ವಿನಾಶಕಾರಿಗಳಾಗಿವೆ ಎಂದು ಅವರು ತಿಳಿಯುತ್ತಿದ್ದಾರೆ. ಏಕೆಂದರೆ ಏಲಿಯನ್ಸ್ಗಳನ್ನು ಇವರು ಎದುರು ಹಾಕಿಕೊಳ್ಳಲು ಸಾಧ್ಯವಿಲ್ಲ ಹಾಗೂ ಮಿಲಿಟರಿ ಕೂಡ ಈ ಏಲಿಯನ್ಸ್ಗಳನ್ನು ಎದುರಿಸಲು ಸಾಧ್ಯವಿಲ್ಲ. ಏಕೆಂದರೆ ಏಲಿಯನ್ಸ್ಗಳು ಒಂದು ಕ್ಷಣದಲ್ಲಿ ಮಾಯವಾಗಿ ಬಿಡುತ್ತವೆ. ಈ ಎಲ್ಲದರ ಬಗ್ಗೆ ಹಳೆಯ ವಿಡಿಯೋಗಳಲ್ಲಿ ಬಾಪೂಜಿಯವರು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಏಲಿಯನ್ಸ್ಗಳು ತಮ್ಮ UFOಗಳಲ್ಲಿ ಬರುತ್ತವೆ. ಏಲಿಯನ್ಸ್ಗಳ ವಿಮಾನಗಳು ಪರಮ ತತ್ವದ ಹಾಗೂ ಪರಮ ಲೈಟ್ನ ವಿಮಾನಗಳಾಗಿರುತ್ತವೆ. ಅವುಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಅಗ್ನಿ ತತ್ವದಲ್ಲಿ ಆ UFOಗಳ ಸರ್ಫೇಸ್ ಬಂದಾಗ, ಆಗ ಅಗ್ನಿ ತತ್ವದಲ್ಲಿ ಅವುಗಳ ವಿಮಾನಗಳು ಬಂದಾಗ ನಮ್ಮ ಕ್ಯಾಮರಾಗಳಲ್ಲಿ UFOಗಳು ಕಾಣಿಸಿಕೊಳ್ಳುತ್ತವೆ. ಕ್ಯಾಮರಾಗಳಲ್ಲಿ ಪರಮ ಅಗ್ನಿ, ಪರಮ ಲೈಟ್ ಕ್ಯಾಮರಾಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಹೀಗಾಗಿ ಎಲ್ಲ ಸರ್ಕಾರಗಳು ಸಹ ಇವುಗಳಿಂದ ಹೆದರುತ್ತಿವೆ. ಸರ್ಕಾರವು ಹೆದರುತ್ತಿದೆ, ಜನರು ಸಹ ಹೆದರುತ್ತಿದ್ದಾರೆ. ಈ ಏಲಿಯನ್ಸ್ಗಳು ಬಂದು ವಿನಾಶವನ್ನು ಮಾಡಲಿವೆ ಎಂದು ಒಂದು ಭಯ ಆವರಿಸಿಕೊಂಡಿರುವುದರಿಂದ ಹಾಗೂ ಅಮೇರಿಕಾದ ಸೇನೆಯೇ ಆಗಿರಲಿ ಅಥವಾ ಯಾವುದೇ ದೇಶದ ಮಿಲಿಟರಿ ಆಗಿರಲಿ ಏಲಿಯನ್ಸ್ಗಳನ್ನು ಎದುರಿಸಲು ಸಾಧ್ಯವಿಲ್ಲ ಅಥವಾ ಅವುಗಳನ್ನು ಹಿಂಬಾಲಿಸಿಕೊಂಡು ಹೋಗಲು ಸಹ ಸಾಧ್ಯವಿಲ್ಲ. ಬರ್ಮುಡಾ ಟ್ರಯಾಂಗಲ್ ಅಂತ ಕಡೆಯೂ ಸಹ ಏಲಿಯನ್ಸ್ಗಳೇ ಎಲ್ಲವನ್ನು ಮೇಲೆ ಎಳೆದುಕೊಳ್ಳುವಂತಹ ಕೆಲಸ ಅವುಗಳೇ ಮಾಡುತ್ತವೆ. 1947ರಲ್ಲಿ UFO ಅಥವಾ ಏಲಿಯನ್ಗಳ ಪ್ಲೇನ್ ಕ್ರ್ಯಾಶ್ ಆದಾಗ 3 ಏಲಿಯನ್ಗಳು ಅಮೇರಿಕಾದವರ ಕೈಯಲ್ಲಿ ಸಿಕ್ಕಿಕೊಂಡಿದ್ದವು. ಅವುಗಳನ್ನು ಅಮೇರಿಕಾ ತನ್ನ ಅಂಡರ್ಗ್ರೌಂಡ್ನಲ್ಲಿ ಇಟ್ಟುಕೊಂಡಿದೆ. ಸಿಕ್ಕ 3ರಲ್ಲಿ 2 ಜೀವಂತವಾಗಿ ಉಳಿದುಕೊಳ್ಳಲಿಲ್ಲ. ಹೀಗಾಗಿ ಅವುಗಳನ್ನು ಸುಡಲಾಯಿತು. ಆದರೆ ಅದರಲ್ಲಿ 1 ಜೀವಂತವಾಗಿತ್ತು. ಅದರಿಂದಾಗಿ ಇಂದಿಗೂ ಸಹ ಬಹಳಷ್ಟು ಇನ್ಫಾರ್ಮೇಷನ್ ಆ ಏಲಿಯನ್ನಿಂದ ಪಡೆದುಕೊಂಡು ಅಮೇರಿಕಾದ ವಿಜ್ಞಾನಿಗಳು ಕೆಲಸ ಮಾಡುತ್ತಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು.
ಈ ಘಟನೆಯ ನಂತರ ಏಲಿಯನ್ಗಳು ತಮ್ಮ UFO ಅಥವಾ ವಿಮಾನಗಳನ್ನು ಪರಮ ಲೈಟ್ನಲ್ಲಿ ಸೃಷ್ಟಿ ಮಾಡಿದವು, ಏಕೆಂದರೆ ಅದು ಕೆಳಗೆ ಬೀಳದಿರಲಿ ಎನ್ನುವ ಉದ್ದೇಶದಿಂದ ಈ ರೀತಿ ಮಾಡಿದ್ದವು. ಹೀಗಾಗಿ ಅವುಗಳು ಇಲ್ಲಿ ಬಂದ ತಕ್ಷಣ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಬಿಡುತ್ತವೆ. ಏಲಿಯನ್ಗಳು ನೋಡಲು ಯಾವ ರೀತಿ ಇವೆ ಎಂದು ಅನಂತಭಾಯ್ ಅವರು ಕೇಳಿದಾಗ ಬಾಪೂಜಿ ಅವರು ಹೇಳುತ್ತಾರೆ, ಕೆಲವು ಏಲಿಯನ್ಗಳು ಮನುಷ್ಯರಂತೆ ಕಾಣುತ್ತವೆ. ನಮ್ಮ ವಿಷ್ಣುಪುರಿಯಿಂದಲೂ ಸಹ ಏಲಿಯನ್ಸ್ಗಳು ಇಲ್ಲಿಗೆ ಬರುತ್ತಾರೆ. ಅಲ್ಲಿಂದ ಬಂದವರನ್ನು ನಾವು ಇಲ್ಲಿ ಏಲಿಯನ್ಸ್ಗಳೇ ಎನ್ನುತ್ತೇವೆ. ಬೇರೆ ಗ್ಯಾಲಕ್ಸಿಗಳಿಂದ ಹಾಗೂ ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದ, ಮಲ್ಟಿವರ್ಸ್ನಿಂದಲೂ ಸಹ ಏಲಿಯನ್ಸ್ಗಳು ಬಂದಿವೆ ಹಾಗೂ ಎಲ್ಲ ಏಲಿಯನ್ಸ್ಗಳ ರೂಪ, ಬಣ್ಣ ವಿಭಿನ್ನವಾಗಿವೆ. ಎಲ್ಲ ಏಲಿಯನ್ಸ್ಗಳ ರೂಪ, ಆಕಾರ, ಬಣ್ಣ ವಿಭಿನ್ನವಾಗಿದ್ದು ಅವುಗಳು ತಮ್ಮ ರೂಪ, ಬಣ್ಣ, ಆಕಾರವನ್ನು ಬದಲಿಸುತ್ತಿರುತ್ತವೆ. ಅನಂತಭಾಯ್ ಅವರು ಕೇಳುತ್ತಾರೆ, ಅಮೆರಿಕಾದಲ್ಲಿ ಹಿಡಿದು ಇಡಲಾದಂತಹ ಆ ಏಲಿಯನ್ ಏಕೆ ಕಣ್ಮರೆಯಾಗಲಿಲ್ಲ ಎಂದು ಕೇಳಿದಾಗ ಅವರು ಹೇಳುತ್ತಾರೆ, ಕೆಲವು ಏಲಿಯನ್ಸ್ಗಳು ಬಹಳ ಕೆಳಸ್ತರದ ಏಲಿಯನ್ಸ್ಗಳಾಗಿರುತ್ತವೆ. ಅಂದರೆ ಅವುಗಳಲ್ಲಿ ಅಷ್ಟೊಂದು ಶಕ್ತಿ ಇರುವುದಿಲ್ಲ. ಹೀಗಾಗಿ 3ರಲ್ಲಿ 2 ಏಲಿಯನ್ಸ್ಗಳು ಪ್ರಾಣ ಬಿಟ್ಟವು ಹಾಗೂ 1 ಉಳಿದುಕೊಂಡಿದೆ. ಉಳಿದುಕೊಂಡಂತಹ ಆ ಏಲಿಯನ್ ಸ್ಥೂಲದಲ್ಲಿ ಕನ್ವರ್ಟ್ ಆಗಿದೆ. ಅದರ UFO ಕೂಡ ಸ್ಥೂಲದಲ್ಲಿ ಇದ್ದುದರಿಂದ ಅದು ಇಲ್ಲಿ ಬಂದು ದುರ್ಘಟನೆಗೆ ಒಳಗಾಯಿತು. ಹೀಗಾಗಿ ಈಗ ಇರುವ ಎಲ್ಲ UFOಗಳು ಸೂಕ್ಷ್ಮದಲ್ಲಿವೆ, ಯಾವುದೂ ಸಹ ಸ್ಥೂಲದಲ್ಲಿ ಇಲ್ಲ. ಅವುಗಳು ನಮಗೆ ಸಂದೇಶವನ್ನು ಕೊಡುವುದರ ಕಾರಣವೆಂದರೆ ಅವುಗಳು ನಮಗೆ ಹೇಳಬಯಸುತ್ತಿವೆ, ನಾವು ಸಹ ಈ ಸೃಷ್ಟಿಯಲ್ಲಿ ಅಸ್ತಿತ್ವದಲ್ಲಿದ್ದೇವೆ ಎಂದು ಹೇಳುತ್ತಿವೆ ಹಾಗೂ ಮೇಲೆಯೂ ಕೂಡ ಅನಂತ ಲೋಕಗಳಿವೆ ಎಂದು ಅವು ನಮಗೆ ತಿಳಿಸುತ್ತಿವೆ. ಕೆಲವು ಏಲಿಯನ್ಗಳು 50 ಪ್ರಕಾಶ ವರ್ಷ ದೂರದಿಂದ, 100 ಪ್ರಕಾಶ ವರ್ಷ ದೂರದಿಂದ, 1000 ಪ್ರಕಾಶ ವರ್ಷ ದೂರದಿಂದ, ಹೀಗೆ ದೂರದಿಂದ ಏಲಿಯನ್ಸ್ಗಳು ಮೆಸೇಜನ್ನು ಕಳಿಸುತ್ತಿವೆ. ಅವುಗಳ ಉದ್ದೇಶ ಇಷ್ಟೇ, ಹೇ ಮನುಷ್ಯ, ಈ ಸೃಷ್ಟಿಯಲ್ಲಿ ನೀನು ಮಾತ್ರ ಇಲ್ಲ, ಮೇಲೆ ಅನಂತ ಲೋಕಗಳಿವೆ ಎಂದು ಅವುಗಳು ಹೇಳಬಯಸುತ್ತಿವೆ. ಈ ಸೃಷ್ಟಿಯಲ್ಲಿ ಮನುಷ್ಯ ಏನೇನೂ ಅಲ್ಲ, ಸೂರ್ಯನ ಸಂಪೂರ್ಣ ಪ್ರಕಾಶವನ್ನು ಸಹ ತೆಗೆದುಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ಎಂಬುದನ್ನು ಅವುಗಳು ನಮಗೆ ತಿಳಿಸುತ್ತಿವೆ. ಇದರ ಬಗ್ಗೆ ಬಾಪೂಜಿಯವರ ಸಿವಿಲೈಜೇಷನ್ ಎನ್ನುವಂತಹ ವಿಡಿಯೋವನ್ನು ನೋಡಿದರೆ ತಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಏಲಿಯನ್ಸ್ಗಳಲ್ಲಿ ಎಲ್ಲ ಏಲಿಯನ್ಸ್ಗಳು ವಿನಾಶಕಾರಿಯಾಗಿಲ್ಲ. ಅವುಗಳಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಏಲಿಯನ್ಸ್ಗಳು ಇವೆ. ಅಂದರೆ 99% ವಿನಾಶಕಾರಿ ಏಲಿಯನ್ಸ್ಗಳಿದ್ದರೆ ಅವುಗಳಲ್ಲಿ ಕೇವಲ 1% ಏಲಿಯನ್ಸ್ಗಳು ಒಳ್ಳೆಯ ಏಲಿಯನ್ಸ್ಗಳಿವೆ ಎನ್ನುತ್ತಾರೆ ಬಾಪೂಜಿಯವರು. ಅವುಗಳು ಸೂಕ್ಷ್ಮದಲ್ಲಿವೆ, ಪರ್ವತಗಳಲ್ಲಿವೆ, ಸಮುದ್ರದ ಆಳದಲ್ಲಿವೆ ಹಾಗೂ ಲಾವಾದ ಒಳಗಡೆ ಇವೆ. ಇನ್ನು ಕೆಲವು ಏಲಿಯನ್ಸ್ಗಳು ಸೂರ್ಯನ ಒಳಗೂ ಸಹ ಹೋಗಿ ಬರುತ್ತಿವೆ. ಸೂರ್ಯನಿಂದ ಕಾಲಾಗ್ನಿಯನ್ನು ಹೊರಡಿಸಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡಬೇಕು ಎಂದು ಕೆಲವು ಏಲಿಯನ್ಸ್ಗಳು ಬಯಸುತ್ತಿವೆ. ನಮ್ಮ ಮಲ್ಟಿವರ್ಸ್ 100 ಕಲಾದಲ್ಲಿದೆ. ಏಲಿಯನ್ಸ್ಗಳು 40 ಕಲಾದ ಕಾಲಾಗ್ನಿಯನ್ನು ಹೊರಡಿಸಿ 40 ಕಲಾದವರೆಗಿನ ಮಲ್ಟಿವರ್ಸನ್ನು ಸುಟ್ಟು ಭಸ್ಮ ಮಾಡಲು ಹವಣಿಸುತ್ತಿವೆ. ಆದರೆ ಹೀಗೆ ಮಾಡದಂತೆ ಆ ಏಲಿಯನ್ಗಳನ್ನು ಯಾರೋ ಅಲ್ಲಿಂದ ಕರೆಸಿಕೊಂಡರು. ಅದರಿಂದಾಗಿ ಅವುಗಳ ಕೆಲಸ ನಿಂತು ಹೋಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಬಾಪೂಜಿಯವರ ಹೊಸ ವಿಡಿಯೋ AI ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ಅವರು ಹೇಳಿದ್ದಾರೆ. ಆ ವಿಡಿಯೋಗಳನ್ನು ತಾವು ನೋಡಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो